ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪೌರಾಡಳಿತ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರವು ರಾಜ್ಯದ ತಾಲೂಕು ಕೇಂದ್ರ, ನಗರ, ಪಟ್ಟಣ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಪ್ರಾರಂಭ ಮಾಡಿರುವ ಹಿನ್ನೆಲೆಯಲ್ಲಿ ಅನೇಕ ಜನರಿಗೆ, ಬಡವರಿಗೆ, ವ್ಯಾಪಾರಸ್ಥರಿಗೆ, ಗ್ರಾಹಕರಿಗೆ, ಗ್ರಾಮಸ್ಥರಿಗೆ ಅತಿ ಉಪಯುಕ್ತವಾಗಿರುತ್ತದೆ. ಸಂಕೇಶ್ವರ ಪುರಸಭೆಯಲ್ಲಿ ವ್ಯಾಪ್ತಿಗೆ ಬರುವ ಇಂದಿರಾ ಕ್ಯಾಂಟೀನ್ ಸಂಕೇಶ್ವರದ ಪುರಸಭೆ ಪಕ್ಕದಲ್ಲಿ ಇರುವ ಟ್ರೆಜರಿ ಆಫೀಸ್ ಹತ್ತಿರ ಇಂದಿರಾ ಕ್ಯಾಂಟೀನ್ ಶೀಘ್ರದಲ್ಲಿ ಎಂದರೆ ಕೆಲವೇ ತಿಂಗಳಲ್ಲಿ ಪ್ರಾರಂಭವಾಗಲಿದೆ. ಇಲ್ಲಿ ಕಟ್ಟಡ ಹಾಗೂ ಇಲ್ಲಿಯ ಕೆಲಸ ಪ್ರಾಥಮಿಕವಾಗಿ ಮುಗಿದಿರುತ್ತದೆ. ಕೆಲವೇ ಪ್ಲಂಬಿಂಗ್ ಮತ್ತು ಲೈಟ್ ಫಿಟ್ಟಿಂಗ್ ಕೆಲಸ ಮುಗಿದರೆ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಇದು ಮೊದಲು ಹುಡ್ಕೋ ಕಾಲನಿಯಲ್ಲಿ ಪ್ರಾರಂಭ ಮಾಡಲು ಸ್ಥಳವನ್ನು ನಿಗದಿಪಡಿಸಿದ್ದರು. ಆದರೆ ಅಲ್ಲಿ ಎಲ್ಲ ಜನರಿಗೆ ಅನುಕೂಲ ಇಲ್ಲ ಎಂದು ಅದನ್ನು ಇಲ್ಲಿ ಶಿಫ್ಟ್ ಮಾಡಲಾಗಿದೆ. ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಧ್ವನಿ ಎತ್ತಿ ಪ್ರಯತ್ನ ಮಾಡಿ ಇಲ್ಲಿ ಪ್ರಾರಂಭ ಮಾಡಲು ಪ್ರಯತ್ನ ಮಾಡಲಾಗುತ್ತಿದೆ. ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಸಿ, ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ಅವಿನಾಶ್ ನಲೋಡೆ, ಮಹೇಶ್ ಹಟ್ಟಿಹೊಳಿ, ದಿಲೀಪ್ ಹೊಸಮನಿ, ತಬರಜ್ ಹಜರತ್ ಭಾಯಿ ಅನೇಕ ಸದಸ್ಯರು ವಿಶೇಷ ಪ್ರಯತ್ನ ಮಾಡಿದ್ದು ಇಲ್ಲಿ ಶ್ಲಾಘಿಸಬಹುದು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸ್ಟಾರ್ಟ್ ಮಾಡಿದ್ವಿ. ಆ ವೇಳೆಗೆ ನಾವು 3 ಜಾಗವನ್ನು ಐಡೆಂಟಿಫೈ ಮಾಡಿದ್ವಿ. ಒಂದು ಗೌರ್ಮೆಂಟ್ ಹಾಸ್ಪಿಟಲು, ಎರಡನೇದು ಇದು ಜಾಗಕ್ಕೆ PWD ರಿಸೀವ್ ಇದೆ ಇದು. ಅದರ ನಂತರ ನಮ್ಮ ಫೈರ್ ಬ್ರಿಗೇಡ್ ಸ್ಟೇಷನ್ ಇದೆ ಪುರಸಭೆ ಹದ್ದಿಯಲ್ಲಿ ಬರುವ ಆ ಜಾಗವನ್ನು ತೋರಿಸಿದ್ವಿ. ಆ 3 ಜಾಗದಿಂದ ಈ ಜಾಗವನ್ನು ಸಿಲೆಕ್ಟ್ ಮಾಡಿ ಈಗಾಗಲೇ ಸತೀಶ್ ಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಲಾಟ್ಮೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಇಂದಿರಾ ಕ್ಯಾಂಟೀನ್ ಇಡೀ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ. ಬಡವರಿಗೆ ಹೊಟ್ಟೆ ತುಂಬಿ ಊಟ ಕನಿಷ್ಠ ದರದಲ್ಲಿ ಕೊಡೋದು ಯೋಜನೆ ಅಂದರೆ ಸ್ಟಾರ್ಟ್ ಮಾಡಿದವರು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು. ಅದೇ ಥರ ಸಂಕೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ತಾವು ನೋಡ್ದಂಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬರೋ ಒಂದು ತಿಂಗಳ 2 ತಿಂಗಳಲ್ಲಿ ಸ್ಟಾರ್ಟ್ ಆಗಬಹುದು. ಈಗಾಗಲೇ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದೇ ಥರ ಈಗ ಪ್ಲಂಬಿಂಗು, ಎಲೆಕ್ಟ್ರಿಫಿಕೇಷನ್ ವರ್ಕ್ ನಡೀತಾ ಇದ್ದು, ಇದು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾರುಕಟ್ಟೆ ಯಾರ್ಡಲ್ಲಿ ಸಮೀಪ ಇರುವ ಪುರಸಭೆ ಹಾಗೂ ಎಲ್ಲ ತೀರಾ ಬಡವರಿಗೆ ಅನುಕೂಲ ಆಗುವಂಥ ಯೋಜನೆ ಇದು. ಆದರೆ ಇದೇ ಕನಿಷ್ಠ ಒಂದು 8 ತಿಂಗಳ ಹಿಂದೆ ಏನಾಗ್ತದ ಹಿಂದೆ ಕಾರಣ ಏನು ಗೊತ್ತಿಲ್ಲ. ಬಟ್ ಇದೇ ಕ್ಯಾಂಟೀನ್ ಜಾಗವನ್ನು ಹುಡ್ಕೋ ಕಾಲನಿಯಲ್ಲಿ ಸೆಲೆಕ್ಟ್ ಮಾಡಿದ್ರು. ಅದು ಯಾರು ಮಾಡಿದ್ರು, ಏನಾಗಿದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಯಾವಾಗ ನಮ್ಗೆ ಗೊತ್ತಾಯಿತು, ನಾವಾಗಲಿ, ಅದರ ನಂತರ ನಮ್ಮ ಅಧ್ಯಕ್ಷರು ಸಂತೋಷ್ ಮುಡಿಶಿಯವರಾಗಲಿ, ದಿಲೀಪ್ ಹೊಸಮನಿ, ತಬರೇಜ್ ಹಜರತ್ ಭಾಯಿ, ಮಹೇಶ್ ಹಟ್ಟಿಹೊಳಿ, ನಾವೆಲ್ಲರೂ ಕೂಡಿ ಆ ಕೆಲಸವನ್ನು ಹೋಗಿ ತಡೆ ಹಿಡಿದಿದ್ದು. ಆ ತಡೆ ಹಿಡಿದಿದ್ದಕ್ಕೆ ಅಲ್ಲಿಂದ ಈ ಕಡೆ ಶಿಫ್ಟ್ ಮಾಡೋಕ್ಕೆ ನಾವೆಲ್ಲರೂ ಹೋಗಿ ಸನ್ಮಾನೀಯ ಶ್ರೀ ಸತೀಶ್ ಚಂದ್ರ ಜಾರಕಿಹೊಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವಾಗ ಹೋಗಿ ಇದ್ದ ಸುದ್ದಿ ಅವ್ರ ಕಿವಿ ಮೇಲೆ ಇಡೋಣ. ಅವ್ರು ತಕ್ಷಣ ಅಲ್ಲಿ ಅದ್ರ ಮೇಲೆ ಆ್ಯಕ್ಷನ್ ತಗೊಂಡು ಆ ಜಾಗವನ್ನು ಶಿಫ್ಟ್ ಮಾಡಿ ಅಂತ ಆದೇಶ ಮಾಡಿದ ನಂತರ ಈಗ ಈ ನಮ್ಮ PWD ಆಸ್ತಿಯಲ್ಲಿ ಇರುವ ಟ್ರೆಜರಿ ಬಾಜುದಲ್ಲಿ ಆ ಜಾಗದಲ್ಲಿ ಮಾಡೋದು ಫೈನಲ್ ಆಗಿದ್ದು. ಅದೇ ಥರ ಇಲ್ಲಿ ಕೆಲಸ ಈಗ ನಡೀತಾ ಇದೆ. ಯಾವಾಗ ಓಪನಿಂಗ್ ಆಗ್ತದೆ ಸರ್? ಬರೋ ಈಗ 1-1.5 ತಿಂಗಳಲ್ಲಿ ಈಗಾಗಲೇ ಈಗ ಸಿವಿಲ್ ವರ್ಕ್ ಅಂತೂ ಮುಗಿದಿದೆ. ಫ್ಲೋರಿಂಗು ಹಾಗೂ ಎಲೆಕ್ಟ್ರಿಫಿಕೇಷನು ಮತ್ತು ಪ್ಲಂಬಿಂಗ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಆಗಿದ ತಕ್ಷಣ ಯಾರೋ ಕ್ಯಾಂಟೀನಿಗೆ ಇದು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಈಗ ಮಾತುಕತೆ ನಡೆದಿದೆ. ಮೋಸ್ಟ್ ಪ್ರಾಬಬ್ಲಿ 1 ತಿಂಗಳ 2 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ ಒಳಗಡೆ.